ಹುಡುಗಿರನ್ನ ನೋಡೋದೇ ತಡ ಹಲ್ ಕಿರ್ಕೊಂಡು ಇಲ್ಲೆಲ್ಲೇ ಹೊಡೆಯೋಕೆ ಹೊರಟೋಗ್ಬಿಡ್ತಾನೆ. ಸ್ವಲ್ಪನೂ ಡಿಗ್ನಿಟಿ ಅನ್ನೋದೇ ಇಲ್ಲ. ಹುಡುಗಿ ಹತ್ರ ಏನು ಇವನಿಗೆ ಮಾತು, ಅದು ಹಿಂದೆಗಡೆ ಹೋಗ್ಬಿಟ್ಟು ಪರ್ಸ್ನಲ್ಲಾಗಿ ಮಾತಾಡ್ತಾವನೆ. ಇವನಿಗೇನು ಮಾಡಬೇಕು? ಬರಲಿ, ಮಾಡ್ತೀನಿ ಇವತ್ತು. ಅದು ಶ್ರಾವಣಿ ಹತ್ರ ನಾನು ಕರೆದಿದ್ದೀನಿ ಅಂತ ಸುಳ್ಳು ಹೇಳಿ ಬೇರೆ ಕಳಿಸಿದ್ದಾನೆ. ಬರಲಿಲ್ವಲ್ಲ ಇಷ್ಟೊತ್ತಾದರೂ ಏನು ಮಾತಾಡ್ತಾ ಇರ್ಬೋದು ಇವನು? ಅಮ್ಮ, ಯಾಕೆ ಹಿಂಗೆ ನಿಂತಿದ್ಯಾ? ಯಾಕೆ ಸಿಟ್ಟಲ್ಲಿರೋ ಥರ ಇದೆಯಾ? ಏನಾಯಿತು? ಯಾರೇನು ಮಾಡಿದ್ರು? ನಿನ್ನಂಥ ಪುಲ್ಪುತ್ರ ಹುಟ್ಟಿದ್ಯಲ್ಲಪ್ಪ, ಅದಕ್ಕೆ ಸಿಟ್ಟು ಮಾಡಿಕೊಂಡು ನಿಂತಿದ್ದೀನಿ ನಿನ್ನಂಥವನ್ನ ಹೆತ್ತಿದ್ದಕ್ಕೆ. ನಾನೇನು ಮಾಡ್ದಮ್ಮ? ನನ್ನ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಂಡಿದ್ಯಾ ನೀನು? ಹಿಂಗೆ ಯಾಕೆ ರೇಗಾಡ್ತಿದ್ಯಾ? ನನಗೇನು ಗೊತ್ತಾಗ್ತಿಲ್ಲ. ಯಾಕೆ, ಏನಾಯಿತು? ಇನ್ನೇನೋ ಆಗಬೇಕು. ನೀನೇನೋ ಹುಡುಗಿ ಹತ್ರ ಅಷ್ಟೊಂದು ಲೆಲ್ಲೆ ಹೊಡಿತಾ ಇದ್ದಲ್ಲ, ಅದು ಶ್ರಾವಣಿನ ನಾನು ಕರೆದೆ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಬೇರೆ ಕಳಿಸಿದ್ಯಾ. ನಾನು ಯಾವಾಗಲೂ ಕರೆದೆ ಅವಳ ಹತ್ರ ಸುಳ್ಳು ಹೇಳ್ಬಿಟ್ಟು ಕಳಿಸ್ಬಿಟ್ಟು ನೀನೇನು ಮಾತಾಡ್ತಿದ್ದೆ ಹುಡುಗಿ ಹತ್ರ? ಅಮ್ಮ, ಅದು ಏನಿಲ್ಲಮ್ಮ, ಸುಮ್ಮನೆ ಬಂದಿಲ್ಲಲ್ಲ, ಮಾತಾಡಿಸ್ತಾ ಇದ್ದೆ ಅಷ್ಟೇ. ಊರ ಕಡೆ ಏನು ಹೆಂಗೆ ಅಂತ ಕೇಳ್ತಾ ಇದ್ದೆ. ಎಲ್ಲರೂ ಚೆನ್ನಾಗವ್ರ, ಯಾವಾಗ ಬಂದೆ ಏನು ಅಂತ ಅಷ್ಟೇ ಕಣಮ್ಮ, ಇನ್ನೇನು ಇಲ್ಲ. ನಾನಿನ್ನೇನು ಮಾತಾಡಿಲ್ಲಮ್ಮ. ನಾನೆಲ್ಲ ಕೇಳಿಸ್ಕೊಂಡೆ ನೀವೇನು ಮಾತಾಡ್ತಾ ಇದ್ರಿ ಅಂತ. ನನ್ನೇನು ದಡ್ಡಿ ಅಂತ ತಿಳ್ಕೊಂಡಿದ್ಯಾ ನೀನು? ಬಾ ರೂಮಿಗೆ, ನಾನು ನಿನ್ನ ಹತ್ರ ಮಾತಾಡಬೇಕು. ಹಾಂ, ರೂಮ್ಗ? ಯಾಕಮ್ಮ? ನಾನೇನು ತಪ್ಪು ಮಾಡಿಲ್ಲಮ್ಮ. ನಿನ್ಗೆ ಏನೋ ಕೇಳಿಸ್ಕೊಂಡಿದ್ಯಾ? ನಾನೇನು ಮಾತಾಡಿಲ್ಲಮ್ಮ, ಅಷ್ಟೇ ಮಾತಾಡಿದ್ದು. ಇವಾಗ ಬತ್ತೀವಿ ಬರಲ್ವೋ? ಬರೋ ನಿಂದೆ, ನಾನು ನಿನ್ನ ಹತ್ರ ಮಾತಾಡಬೇಕು. ಬಾ. ಯಾಕಪ್ಪ ನಮ್ಮಮ್ಮ ಇಷ್ಟೊಂದು ಕೋಪ ಮಾಡ್ಕೊಂಡೋಳೆ? ಏನಾದರೂ ಯಗ್ಗ ಮೊಗ್ಗ ಬಾರಿಸ್ತಾಳ ಹೆಂಗೆ? ಒಳ್ಳೆ ಕತೆ ಬಂತಲ್ಲಪ್ಪ. ಅದೇನು ಅಂತ ಹೋಗಿ ಕೇಳಿಬಿಡ್ತೀನಿ. ಎಲ್ಲರ ಮುಂದೆ ಬೈಸ್ಕೊಳ್ಳೋ ಬದಲು ಉಗಿಸ್ಕೊಳ್ಳೋ ಬದಲು ರೂಮಾಗೆ ಏನು ಅಂತ ಕೇಳ್ಬಿಡ್ತೀನಿ. ಕರ್ಮ. ಏನೋ ಮಾತಾಡ್ತಾ ಇದ್ದೆ ನೀನು ಅವಳ ಹತ್ರ? ಏನಂತ ಹೇಳ್ದೆ ನೀನು ಅವಳಿಗೆ? ಹೇಳಿದ್ನಲ್ಲಮ್ಮ, ನಾನು ಏನು ಹೇಳಲಿಲ್ಲ, ಅಷ್ಟೇ ಮಾತಾಡಿದ್ದು. ಹೆಂಗಿದ್ಯಾ ಏನು ಅಂತ ವಿಚಾರಿಸ್ದೆ ಅಷ್ಟೇ ಕಣವ. ಅವ ನಾನೇನು ಮಾಡಿದೆ? ನನಗೆ ಕುಡಿತಾ ಇದೆಯಾ? ಮಾಡದ ಏನು ಮಾಡ್ತೀನಿ ಅಂತ ಕೇಳ್ತೀಯ? ತಿರ್ಗಾ ಹೊಡಿಯೋದೆಲ್ಲ ಹಲ್ಲು ಉರಿಸ್ಬಿಡ್ತೀನಿ ನನ್ನ ಮಗನೇ. ಏನಂತ ತಿಳ್ಕೊಂಡಿದ್ಯಾ? ನಾನೇನೋ ನಿನ್ನ ಕೇರ್ ಆಫ್ ಬೆಗ್ಗರ್ ಆಗಿದ್ಯಾ? ಯಾವುದೋ ಒಂದು ಸ್ಟೇಟಸಲ್ಲಿ ತಗೊಂಡೋಗಿ ಇಡಬೇಕು ಅಂತಂದರೆ ನೀನು ನಿನ್ನ ಕೇರ್ ಆಫ್ ಬೆಗ್ಗರ್ ಲೆವೆಲಲ್ಲೇ ಯೋಚನೆ ಮಾಡ್ತಾ ಇದೆಯಾ? ಲೋಫರ್. ಏನಮ್ಮ, ಏನು ಕೇಳಿಸ್ಕೊಂಡಮ್ಮ ನೀನು ಹಿಂಗಾಡ್ತಿದ್ಯಾ? ನೀನೇನಂತ ಹೇಳಿದೆ, ನಾನು ಅದನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಇಲ್ಲಿ ತಿಳ್ಕೊ, ನನಗೆ ಆ ಹುಡುಗಿ ಇಷ್ಟ ಇಲ್ಲ. ನೀನು ಇಷ್ಟಪಡ್ಬೋದು, ಆದರೆ ನನಗೆ ಆ ಹುಡುಗಿ ಇಷ್ಟ ಇಲ್ಲ, ತಿಳ್ಕೊ. ನನಗೆ ವಯಸ್ಸಾಗ್ತಾ ಬಂತು, ನನಗೆ ಯಾರು ಹೆಣ್ಣು ಕೊಡ್ತಾರೆ, ನಮ್ಗೆ ಇವ್ರು ಯಾರು ಮದುವೆ ಮಾಡಲ್ಲ ಅಂತ ಎಲ್ಲ ಯೋಚನೆ ಮಾಡಬೇಡ. ನಾನು ಈಗಾಗಲೇ ನಿನಗೆ ಒಂದು ಒಳ್ಳೆ ಕಡೆ ಹೆಣ್ಣು ನೋಡಿದ್ದೀನಿ. ಅವಳೇ ನಮ್ಮನೆ ಸೊಸೆ, ತಿಳ್ಕೊ. ಹೆಣ್ಣು ನೋಡಿದ್ಯಾ? ಯಾರಮ್ಮ? ಯಾರ ಹುಡುಗಿ? ಬೇರೆ ಯಾರು ಅಲ್ಲ, ಐಶು. ಐಶುನಾ? ಇದೆಲ್ಲ ಆಗಲ್ಲ ಬಿಡಮ್ಮ. ಐಶುನಾ? ಇದೆಲ್ಲ ಆಗಲ್ಲ ಬಿಡಮ್ಮ. ಸುಮ್ಮನೆ ಕಾಣಿಸ್ಕೊಂಡ್ಬೇಡ ನೀನು. ಆಗೋ ಮಾತು ಹೇಳು. ನನಗೆ ಯಾರೂ ಹೆಣ್ಣು ಕೊಡಲ್ಲ. ನಾನು ಬ್ಯಾಕ್ಗ್ರೌಂಡ್ ಎಲ್ಲ ಯಾರಾದರೂ ಕೇಳಿಸ್ಕೊಂಡ್ಬಿಟ್ರೆ, ಯಾರಾದರೂ ತಿಳ್ಕೊಂಡ್ರು ಅಂದರೆ ಇವಳು ಸಿಗಲ್ಲ ಲಾಸ್ಟಿಗೆ. ನಾನು ಅದನ್ನು ನೋಡ್ಕೊಂಡೇನೆ ಅಟ್ಲೀಸ್ಟ್ ಇವಳೆಲ್ಲ ಸಿಗಲಿ ಅಂತ ಪ್ರಪೋಸ್ ಮಾಡಿರೋದು. ಏಯ್, ನೀನು ಏನೇನೋ ಯೋಚನೆ ಮಾಡ್ಕೊಂಡು ದಡ್ಡನ ಥರ ಮಾತಾಡಬೇಡ. ನಾನು ಹೇಳ್ತಾ ಇಲ್ವಾ ಐಶುನೇ ನನ್ನ ಸೊಸೆ ಅಂತ? ಅದೇನೇ ಆಗಲಿ ನಾನು ಮಾಡ್ಕೋತೀನಿ. ಅವಳೇ ನಿನಗೆ ಮದುವೆ ಆಗೋದು, ತಿಳ್ಕೊ. ಅದಾಗಲ್ಲ ಅಮ್ಮ. ನಾನು ಮೊದಲು ಐಶುನ ಮದುವೆ ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದು. ಆಮೇಲೆ ವಿಷಯ ಗೊತ್ತಾಯಿತು, ಅದಕ್ಕೆ ಅಟ್ಲೀಸ್ಟ್ ಇವಳನ್ನ ಇರಲಿ ಅಂತ ಅಂದ್ಕೊಂಡಿದ್ದು. ವಿಷಯ ಗೊತ್ತಾಯ್ತಾ? ಏನು ವಿಷಯ ಗೊತ್ತಾಯ್ತಾ ನಿನಗೆ? ಅದೇನಿಲ್ಲಮ್ಮ, ಐಶುನು ಅರುಣ ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ. ಅವರಿಬ್ಬರು ಮದುವೆನೂ ಮಾಡ್ಕೋಬೇಕು ಅಂತ ಇದ್ದಾರೆ. ಏನೋ ಹೇಳ್ತಾ ಇದೆಯಾ ನೀನು? ನಿನಗ್ಯಾರೋ ಈ ವಿಷಯ ಹೇಳಿದ್ರು? ಸುಳ್ಳು ಹೇಳ್ತಾ ಇಲ್ಲ ತಾನೇ? ನಾನು ಯಾಕಮ್ಮ ಸುಳ್ಳು ಹೇಳಿ? ನಾನು ಕೇಳಿದಾಗ ಹಿಂಗೆ ಶಾಕ್ ಆಗಿದ್ದು. ಆಮೇಲೆ ಕನ್ಫರ್ಮ್ ಮಾಡಿಕೊಂಡು ಬಿಟ್ಬಿಟ್ಟೆ. ಕನ್ಫರ್ಮ್ ಮಾಡ್ಕೊಂಡ? ಏನು ಐಶು ಹತ್ರನೋ ಅರುಣನ ಹತ್ರನೋ ಹೋಗಿ ಕೇಳ್ದ? ಇಲ್ಲ, ನಾನು ಯಾರ ಹತ್ರನೂ ಹೋಗಿ ಕೇಳಲಿಲ್ಲ. ಕಿರಣ ನನಗೆ ಈ ವಿಷಯ ಹೇಳ್ದ. ಅವನು ಹೇಳಿದ ಮೇಲೆ ನಿಜನೇ ಇರುತ್ತಲ್ವಾ, ಅದಕ್ಕೆ ಸುಮ್ಮನಾದೆ. ಕಿರಣ ಹೇಳಿದ್ನಾ? ಕಿರಣಂಗೂ ಇದೆಲ್ಲ ಗೊತ್ತಾ? ಮತ್ತಿನ್ನು ಯಾರ್ಯಾರು ಗೊತ್ತು ಇದು? ಮನೇಲಿ ಎಲ್ಲರಿಗೂ ಗೊತ್ತು. ಚಿಕ್ಕಮ್ಮನಿಗೆ, ಚಿಕ್ಕಪ್ಪನಿಗೆ, ಅಜ್ಜಿಗೆ, ಆಮೇಲೆ ಅವ್ರ ಮನೇಲಿ ಮಾವನಿಗೆ, ಎಲ್ಲರಿಗೂ ಗೊತ್ತು. ಇವರೇನೋ ಮದುವೆ ವಿಚಾರನೂ ಮಾತಾಡಿದಾರಂತೆ. ಒಂದೊಳ್ಳೆ ದಿನ ನೋಡಿ ಬರೋಕ್ಕೂ ಹೇಳಿದಾರಂತೆ. ಅದೇ ಇದೆಲ್ಲ ಗೊತ್ತಾದ್ಮೇಲೆ ಇವರೆಲ್ಲ ಒಪ್ಕೊಂಡ್ಮೇಲೆ ಮದುವೆ ಆಗುತ್ತೆ ಅವ್ರದ್ದು. ಸುಮ್ಮನೆ ನಾನು ಯಾಕೆ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಅವರಮ್ಮ, ಅದೇ ಐಶು ಅವರಮ್ಮ, ಅವರು ಒಪ್ಕೊಂಡ್ಬಿಟ್ಟಿದ್ದಾರಾ? ಊರೆಲ್ಲ ಒಪ್ಕೊಂಡಿದ್ದಾರೆ ಅಂದರೆ ಅವರು ಒಪ್ಕೊಂಡಿರ್ತಾರೆ. ಆ ವಿಚಾರ ನನಗೆ ಗೊತ್ತಿಲ್ಲ, ಒಪ್ಪಿದ್ರು ಬಿಟ್ಟರು. ನಾನು ಅಂದ್ಕೊಂಡಿದ್ದು ಚಿಕ್ಕಪ್ಪನೇ ಹೋಗಿ ಹೇಳೋರೆ ಅಂತಂದರೆ ಒಪ್ಕೊಂಡಿರ್ತಾರೆ ಅಂತ ಅಂದ್ಕೊಂಡೆ. ಅವ್ರು ಒಪ್ಕೊಳ್ಳೋಂಗಿಲ್ಲಲ್ಲ. ಆ ಅಮ್ಮಂಗೆ ನಾನು ಸರಿಯಾಗಿ ಬ್ರೈನ್ ವಾಶ್ ಮಾಡಿ ಬಂದಿದ್ದೀನಿ. ಆ ಅಮ್ಮ ಹೆಂಗೆ ಒಪ್ಕೊಂಡ್ರು? ಇದರಲ್ಲೇನೋ ಮಿಸ್ ಹೊಡಿತಿದೆ. ಯಾವುದಕ್ಕೂ ವಿಚಾರಿಸ್ಬೇಕು. ವಿಚಾರಿಸ್ತೀನಿ. ಏನು ಯೋಚನೆ ಮಾಡ್ತಿದ್ಯಮ್ಮ? ಏನು ವಿಚಾರಿಸ್ತೀಯಾ?
ನಾನು ಏನೋ ವಿಚಾರಿಸ್ಕೊತೀನಿ, ನಿನ್ಗೆ ಅದೆಲ್ಲ ಬೇಕಾಗಿಲ್ಲ. ಆಮೇಲೆ ನೀನು ಇದು ಯಾವುದಕ್ಕೂ ಕಮಿಟ್ಮೆಂಟು ಆಗಬೇಡ, ಗೊತ್ತಾಯ್ತಾ? ನಿನಗೆ ಏನೂ ಇಲ್ಲ, ಇನ್ನು ಅವಳಿಗೂ ಏನೂ ಇಲ್ಲ. ಕರ್ಕೊಂಬಂದ್ಬಿಟ್ಟು ಮದುವೆ ಮಾಡಿಬಿಟ್ಟು ನಾನು ಏನೋ ಮಾಡಲಿ? ಯಾವುದಾನೋ ಇರೋ ಹುಡುಗಿನ ತಾನೇ ಮದುವೆ ಮಾಡ್ಕೋಬೇಕು. ಅಟ್ಲೀಸ್ಟ್ ನಿನ್ನ ಲೈಫ್ ಆದರೂ ಸೆಟ್ಲ್ ಆಗುತ್ತೆ. ನಿನ್ನ ಲೈಫ್ ಸೆಟ್ಲ್ ಆದರೆ ನಾವು ಒಂದು ಸ್ವಲ್ಪ ನೆಮ್ಮದಿಯಾಗಿರ್ಬೋದು, ತಿಳ್ಕೊ. ಇನ್ನೊಂದು ಸತಿ ಅವಳ ಜೊತೆ ಹೋಗ್ಬಿಟ್ಟು ಮಾತಾಡೋದು, ಲಲ್ಲೆ ಹೊಡೆಯೋದು ಏನಾದರೂ ನೋಡಿದೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನಗೆ, ತಿಳ್ಕೊ. ಅಂದರೆ ನೀನು ಈಗಲೂ ಐಶು ಮೇಲೆ ಆಸೆ ಇಟ್ಕೊಂಡಿದ್ಯಾನಮ್ಮ? ಹ್ಞೂ, ಮತ್ತೆ ಅದು ಹೆಂಗಮ್ಮ ಆಗುತ್ತೆ? ಇಷ್ಟೆಲ್ಲ ಗೊತ್ತಾದ ಮೇಲೂ ನಿನಗೇನಮ್ಮ ಆಗಿದೆ? ಅದೆಲ್ಲ ಏನೂ ಇಲ್ಲ. ನಾನು ಅವ್ರ ಅಮ್ಮನ ಹತ್ರ ಮಾತಾಡ್ತೀನಿ. ಮಾತಾಡ್ಬಿಟ್ಟು ಆಮೇಲೆ ನಿನ್ನ ಹತ್ರ ವಿಷಯ ಹೇಳ್ತೀನಿ. ಅದುವರೆಗೂ ನೀನು ಸ್ವಲ್ಪ ಹುಷಾರಾಗಿರು. ನಿನ್ನ ಹಳೆ ಚಾಳಿ ಹಳೆ ಬುದ್ಧಿನೆಲ್ಲ ಇಲ್ಲಿ ತೋರಿಸ್ಬೇಡ. ಎಲ್ಲರಿಗೂ ತಿಳ್ಕೊಂಡ್ರೆ ಕಷ್ಟ ಆಗುತ್ತೆ. ಸರಿನಮ್ಮ, ಆಯ್ತು. ಹೌದು, ನಿನ್ನೆ ಏನೋ IPL ಅಲ್ಲಿ ದುಡ್ಡು ಹಾಕಿ ಬೇಜಾನ್ ದುಡ್ಡು ಬಂತಂತೆ. ಯಾರಮ್ಮ ಹೇಳಿದ್ದು? ದುಡ್ಡು ಹಾಕಿಲ್ಲ, ದುಡ್ಡು ಬಂದಿಲ್ಲ. ಈ ಸರಿ IPL ಅಲ್ಲಿ 1 ರೂಪಾಯಿನೂ ಮಾಡ್ಕೊಳಕ್ಕಾಗಿಲ್ಲ, ಎಲ್ಲ ಲಾಸೆ. ಸುಳ್ಳು ಹೇಳ್ಬೇಡ ಕಣೋ. ನೀನು ದುಡ್ಡು ಮಾಡ್ಕೊಂಡಿರ್ತೀಯ. IPL ಮುಗ್ದೋಯ್ತು, ನೀನು ದುಡ್ಡು ಮಾಡ್ಕೊಂಡಿಲ್ಲ ಅಂದರೆ ನಂಬಕ್ಕಾಗಲ್ಲ. ನಿಜವಾಗ್ಲಮ್ಮ, ನಾನು ಯಾವುದೂ ಮಾಡ್ಕೊಂಡಿಲ್ಲ. ಈ ಸತಿ ದುಡ್ಡೇ ಇಲ್ಲ, ಲಾಸು. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಈ ಸತಿ IPL ಅಲ್ಲಿ ದುಡ್ಡು ಮಾಡ್ಕೊಂಡಿದ್ದೆ ಅಂತ ನನಗೂ ಗೊತ್ತು. ಈ ಸತಿ ಕಾರ್ EMIನ ನೀನೇ ಕಟ್ಕೋಬೇಕು. ನನ್ನ ಹತ್ರ ದುಡ್ಡಿಲ್ಲ. ನನ್ನ ಹತ್ರ ಏನಾದರೂ ಕೇಳಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಬೇಡ ಬಿಡು, ಅಪ್ಪನ ಹತ್ರ ಕೇಳ್ತೀನಿ, ಅಪ್ಪನೇ ಕೊಡ್ತಾರೆ. ನಿಮ್ಮಪ್ಪನ ಹತ್ರ ಯಾವ್ದು ಬರುತ್ತೆ? ಎಲ್ಲ ನಾನೇ ಕಿತ್ಕೊಂಡಿಲ್ವಾ? ಅವ್ರ ಹತ್ರ ಯಾವುದಿದೆ ದುಡ್ಡು? ಕಟ್ಕೋ, ಈ ಸತಿ ಏನಾಗಲ್ಲ. ಇದು 1 ತಿಂಗಳು ಕಟ್ಕೊಂಡ್ರೆ ನಿನ್ನ ಗಂಟೆನೂ ಹೋಗಲ್ಲ. ಅಮ್ಮ, ನಾನು ಇಲ್ಲಿಂದ ತರಲಮ್ಮ. ಇಷ್ಟೊಂದೆಲ್ಲ ನಾಟಕ ಆಡ್ಬೇಡ, ಸುಮ್ಮನೆ ಕಟ್ಕೋ, ಹೋಗೋ. ಆಮೇಲೆ ಹಂಗೆ ಯಾವುದಾದ್ರೂ ಜಾಬ್ಗೆ ಸರ್ಚ್ ಮಾಡ್ತಾಯಿರು. ಸುಮ್ಮನೆ ಹಿಂಗೆ ಉಂಡಾಡಿ ಗುಂಡು ಥರ ತಿನ್ಕೊಂಡು ಓಡಾಡ್ಕೊಂಡಿರ್ಬೇಡ. ನಿನಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ. ಆಯಿತು ಬಿಡಮ್ಮ, ಹುಡುಕ್ತೀನಿ. ಅಯ್ಯೋ, ಈ ಸತಿ ನಾನೇ ಕಟ್ಕೋಬೇಕಾ? ನನಗೆ ಬಂತ? ಅದು ಹೆಂಗೆ ಗೊತ್ತಾಗುತ್ತಾ ನಮ್ಮ ಅಮ್ಮಂಗೆ ನನ್ನ ಹತ್ರ ದುಡ್ಡಿದೆ ಅಂತ? ಹೆಂಗಾದರೂ ಕೋಕೆ ಹಾಕ್ಬಿಡುತ್ತೆ. ಅದ್ರ ಜೊತೆಗೆ ಈ ಐಶು ವಿಷಯ ಬೇರೆ. ಐಶು ಅಲ್ಲಿ ಲವ್ ಮಾಡ್ತಿದ್ದಾಳೆ ಅಂತ ಹೇಳಿದ್ರೂ ನಮ್ಮಮ್ಮ ಸುಮ್ಮನೆ ಇರ್ತಾ ಇಲ್ವಲ್ಲ. ಇನ್ನೇನು ಕಿತಾಪತಿ ಮಾಡುತ್ತೋ ಏನೋ. ಹೆಂಗೋ ಶೋಭನಾದರೂ ತಗ್ಲಾಕೊಳ್ಳೋಣ ಅಂತ ನೋಡಿದೆ. ನಮ್ಮಮ್ಮ ಅದಕ್ಕೂ ಬಿಡ್ತಾಯಿಲ್ಲ, ಅದಕ್ಕೂ ಕಾಲು ಹಾಕುತ್ತೆ. ಅಯ್ಯೋ, ನನ್ನ ಲೈಫ್ ಇನ್ನೂ ಎಲ್ಲಿಗೆ ಹೋಗೋತಪ್ಪ. ಆತಾಗೆ ಅವಳು ಇಲ್ಲ, ಈತಾಗೆ ಇವಳು ಇಲ್ಲ, ನಂಗೆ ಆಗ್ಬಿಡುತ್ತೇನೋ. ಆದರೂ ನಮ್ಮಮ್ಮ ಯಾವ ಆಧಾರದ ಮೇಲೆ ಇಷ್ಟೊಂದು ಸ್ಟ್ರಾಂಗಾಗಿ ಹೇಳ್ತಾ ಇತ್ತಲ್ಲ. ಅಕಸ್ಮಾತ್ ಏನಾದರೂ ಐಶುನೇ ಸಿಕ್ಕಿದ್ರೆ ಒಳ್ಳೇದೇ ಅಲ್ವಾ? ಆರಾಮಾಗಿ ಲೈಫ್ ಸೆಟ್ ಆಗುತ್ತೆ. ಸಿಗೋದಾದರೆ ಅವಳೇ ಸಿಗಲಿ, ನಾನು ಯಾಕೆ ಬೇಡ ಅಲ್ಲಿ? ನಮಗೂ ಒಳ್ಳೇದೇನೆ. ಇದೆಲ್ಲ ರೋದನೇನೇ ಇರೋದಿಲ್ಲ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡು ಕಾರಲ್ಲಿ ನನ್ನ ಹೆಂಡತಿ ಜೊತೆ ಆರಾಮಾಗಿ ಇದ್ಬಿಡ್ಬೋದು. ಅದೇ ಶೋಭನ್ ಮದುವೆ ಮಾಡ್ಕೊಂಡ್ರೆ ಆಯ್ಕೊಂಡು ತಿನ್ನೋನಿಗೆ ಕೆರ್ಕೊಂಡು ತಿನ್ನೋಳು ಸಿಕ್ತಂಗೆ ಸಿಗ್ತಾಳೆ. ಅದಿಲ್ಲ ಇದಿಲ್ಲ ಅಂತ ದಿನ ಜಗಳ ಆಡಬೇಕು. ನಮ್ಮಮ್ಮನ ಚಾಯ್ಸ್ ಏನೋ ಕರೆಕ್ಟೇ. ನಮ್ಮಮ್ಮ ಯೋಚನೆ ಮಾಡಿರೋದು ಸರಿಯೇ. ಐಶು ಸಿಗೋದಾದರೆ ಐಶುನೇ ಸಿಗಲಿ. ಅವಳು ಸಿಗಲಿಲ್ಲ ಅಂದರೆ ಇನ್ನೇನು ಬೇರೆ ಆಪ್ಷನ್ ಇಲ್ಲ, ಶೋಭನ್ನೇ ಆಗಬೇಕು ಅಷ್ಟೇ. ನಾನು ಒಂದು ಕಡೆ ಅವ್ರ ಅಮ್ಮಂಗೆ ಸ್ವಲ್ಪ ನನ್ನ ಮೇಲೆ ಆಸೆ ಇದೆ. ನಾನು ಒಳ್ಳೆ ಹುಡುಗ ಹಂಗೆ ಹಿಂಗೆ ಅಂತ ತಿಳ್ಕೊಂಡಿದ್ದಾರೆ ಐಶ್ವರಮ್ಮ. ಅದನ್ನೇ ಮೇಂಟೈನ್ ಮಾಡಬೇಕು. ಬೀಳೋದಾದರೆ ಬೀಳಿ, ಯಾಕೆ ತಪ್ಪಿಸ್ಕೋಬೇಕು ಅಲ್ವಾ? ಆದರೆ ಮ್ಯಾಕ್ಸಿಮಮ್ಮು ಐಶುನೇ ಬೇಕು ಅನ್ನೋ ಥರನೇ ಇರೋಣ. ಅನಿವಾರ್ಯ ಆದರೆ ಆಪ್ಷನ್ ಇಲ್ಲೇ ಇಲ್ಲ ಅಂತ ಶೋಭನ್ ಮಾಡ್ಕೋಬೇಕು. ಅದೇ ಒಳ್ಳೆಯದು. ಎಸ್, ಹಾಗೆ ಮಾಡೋಣ.